ನಮ್ಮ ಹುಡುಗರು ಮೂಲತಃ ಏನು ಮಾಡಿದರು ಅಂತಂದರೆ, ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಏನು ನಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ, ಅದನ್ನು ಒಂದು ತೊಗೊಂಡು ಏನಾದರೂ ಒಂದು ಉತ್ತಮವಾದಂಥದ್ದು ಔಟ್ಪುಟ್ ಕೊಡಬೇಕು, ಅದನ್ನು ಒಳ್ಳೆಯ ರೀತಿಯಿಂದ ಯೂಸ್ ಮಾಡ್ಕೋಬೇಕು ಅಂಥೇಳಿ ಆ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ಅದನ್ನು ನಾವು ಕೆಮಿಕಲ್ ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀವಿ. ಫರ್ದರ್ ಅದನ್ನು ಟ್ರಾನ್ಸಿಸ್ಟರಿಫಿಕೇಷನ್ ಅಂಥೇಳಿ. ಸೊ ಅದರ ಮುಖಾಂತರ ಅದನ್ನು ಒಳ್ಳೆಯದೊಂದು ಇಂಧನವನ್ನು, ಜೈವಿಕ ಇಂಧನವನ್ನು ತಯಾರು ಮಾಡ್ತಾರೆ ನಮ್ಮ ಹುಡುಗರು. ಸೊ ಅದು ನಮ್ಮ ಮುಂದೆ ನಮಗೆ ಇಂಧನವಾಗಿ ವೆಹಿಕಲ್ಗಳಿಗೆಲ್ಲ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕೆಲವೊಂದು ಹೇಳೋಕ್ಕಾಗಲ್ಲ, ಅವೆಲ್ಲ ಮೆಥಡ್ಸ್ ಯೂಸ್ ಮಾಡಿದ್ದಾರೆ, ಅದಕ್ಕೆಲ್ಲ ನಾವು ಪೇಟೆಂಟ್ಸನ್ನು ಫೈಲ್ ಮಾಡಿದ್ದೀವಿ. ಸೊ ಅದನ್ನು ಭಾಳ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ. ಅದನ್ನು AI ಸಮಿಟಲ್ಲಿ ದೆಹಲಿಯಲ್ಲಿ ನಡೆದ ಪ್ರದರ್ಶನದಲ್ಲಿ ಕೂಡ ಅದರ ಬಗ್ಗೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕ ಸ್ಟಾರ್ಟಪ್ ಅಂತ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು 9 ಪ್ರಾಜೆಕ್ಟ್ ಅಂತ ಇನಿಷಿಯೇಟ್ ಮಾಡಿತ್ತು, ಅದರಲ್ಲಿನೂ ಅವರು ಭಾಗವಹಿಸಿ 1 ಲಕ್ಷ ಅದಕ್ಕೆ ಅವರು ಫಂಡಿಂಗು ಮಾಡಿದ್ದಾರೆ. ಅದರ ಯೋಜನೆ ಅಡಿಯೇ ಅವರು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಮುಂದೆ ಅದೇನು ಅದರಲ್ಲಿ ಪ್ರೆಸೆಂಟು ಮಾಡಿದರು IIIT ಧಾರವಾಡದಲ್ಲಿ. ಸೊ ಅದೆಲ್ಲ ಅಲ್ಲಿನೂ ಶ್ಲಾಘನೆಯಲ್ಲಿ ಒಳಪಟ್ಟರು. ಆಮೇಲೆ ಕೊನೆಗೆ ಅದಕ್ಕೆ ಅವ್ರಿಗೆ ಅಪ್ರಿಷಿಯೇಷನು ಸಿಕ್ತು. ಇವತ್ತು ಈ ಜಗತ್ತಿನಲ್ಲಿ ಇರಾನ್ ಹಾಗೂ ಇಸ್ರೇಲ್ ಅಮೇರಿಕ ಯುದ್ಧಗಳು ನಡೆದಿರುವಂಥ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಇವತ್ತು ಇಂಧನದ ಕೊರತೆ ಎಷ್ಟಿದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ಮಹತ್ವದ ಸಂಶೋಧನೆಯನ್ನು ಮಾಡಿದ್ದಾರೆ. ನಾವು ಬಳಸಿದ ವಸ್ತುಗಳ ತ್ಯಾಜ್ಯವನ್ನು ಹಾಗೂ ಪಾಚಿಯನ್ನು ಬಳಸ್ಕೊಂಡು ಇಂಧನವನ್ನು ಉತ್ಪಾದನೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಸಂಶೋಧನೆಯನ್ನು ಅವರು ಮಾಡಿದ್ದಾರೆ. ಅದರ ಕುರಿತಾಗಿ ಇವತ್ತು ಅವರು ದೆಹಲಿಯಲ್ಲಿ ನಡೆದಿರುವಂತಹ AI ಸಮಿಟ್ನಲ್ಲೂ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಧಾರವಾಡದಲ್ಲಿ ನಡೆದಿರುವಂಥ ಒಂದು IIIT ಕಾಲೇಜಿನಲ್ಲೂ ಕೂಡ ಅಲ್ಲಿ ಹೋಗಿ ತಮ್ಮ ಸಂಶೋಧನೆಯನ್ನು ಮಂಡಿಸಿದ್ದಾರೆ. ಅವರಿಗೆ ಈಗಾಗಲೇ ಹಲವಾರು ಕಡೆಗಳಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಆದಷ್ಟು ಬೇಗನೆ ಇದು ಒಂದು ಪೇಟೆಂಟ್ ಆಗಿ ಅವರು ಮಾಡಿರುವಂತಹ ಸಂಶೋಧನೆ ಇಂಧನ ಮಾಡುವಂಥದ್ದು ರೀತಿಯಲ್ಲಿ ಆದರೆ ಇವತ್ತು ನಾವು ಏನು ಇಂಧನಕ್ಕಾಗಿ ಪರದಾಡ್ತಾ ಇದ್ದೀವಿ ಅದು ತಪ್ಪಿಸಿದಂಥ ಆಗುತ್ತೆ. ಹಾಗೂ ಆದಷ್ಟು ಬೇಗ ಇದು ಭಾರತದಲ್ಲಿ ಇಂಪ್ಲಿಮೆಂಟ್ ಆದರೆ ಈಗೇನು ಇಂಧನದ ಬಗ್ಗೆ ನಮ್ಮಲ್ಲಿ ಹಾಹಾಕಾರ ನಡೆದಿದೆ ಅದು ಕಡಿಮೆ ಆಗ್ಬೋದು.